ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಲ್ಲ ಸರ್, ನೀವು ಹೇಳೋದು ನೋಡಿದ್ರೆ ಕ್ಷೇತ್ರ ಪಾಲಕರಿಗೆ ಕೊಲೆ ಮಾಡೋದೇ ಕೆಲಸನಾ? ಈಗ ಹಂಗೆ ಇದೆ. 424 ಕೊಲೆ. ವೇದವಲ್ಲಿನ ಯಾಕೆ ಕೊಂದ್ರು? ಆ ಅಮ್ಮ ಅಲ್ಲಿ ಟೀಚರು ಕ್ಷೇತ್ರದಲ್ಲಿ ಕೇಸ್ ಫೈಲ್ ಮಾಡ್ತಾಳೆ, ಕೊಲೆ ಆಗ್ತಾಳೆ. ವೇದವಲ್ಲಿ ಯಾರು? ಅದೇ ಕ್ಷೇತ್ರದಲ್ಲಿ ಕಾಲೇಜಲ್ಲಿ, ಉಜ್ರೆ ಕಾಲೇಜಲ್ಲಿ ಓದವಳು. ಕ್ಲಾಸ್ ರೂಮಿಂದ ಕರೆದುಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಡೆಡ್ ಬಾಡಿ ಆಗಿದೆ, ಡೆಡ್ ಬಾಡಿ ರೇಪ್ ಆಗಿದೆ. ಯಾರು? ಗಾಟ್ ಇಟ್. ಇದು ಕೊಂದವರು ಯಾರು ಅನ್ನೋದು ಪ್ರಶ್ನೆನೆಲ್ಲ ಎಲ್ರಿಗೂ ಗೊತ್ತು. ಕೊಂದವರು ಯಾರು ಅಂತ ಯು ನೋ, ಐ ನೋ, ಎವ್ರಿ ಒನ್ ನೋ. ಮೊನ್ನೆ ಯಾರೋ ಹೋರಾಟ ಮಾಡಿದ್ರು, ಕೊಂದವರು ಯಾರು? ಅದೇ ಕೊಂದವರು ಯಾರಪ್ಪ? ಕೊಂದವರು ಇವರೇ ಅಂದೇಳಿ ಭಯ. ಭಯ ಏನಂದ್ರೆ ಅವ್ರು 7 ಸೂಟ್ ಹಾಕಿದ್ದಾರೆ, ರಿಟ್ ಪಿಟಿಷನ್ ಹಾಕ್ತಾರೆ, ಯಾರು ಏನು ಮಾಡಬಾರ್ದಂದು ಭಯ. ಬಾಲನ್ಸರಿಗೆ ಆ ಭಯ ಇಲ್ಲ. ಬಾಲನ್ಗೆ ಭಯ ಇಲ್ಲ. ಸ್ಪೇಡ್ ಇಸ್ ಎ ಸ್ಪೇಡ್ ಅಷ್ಟೇ. ಬಂದ್ರೆ ತಪ್ಪೇ ಅದು. ಕಮ್ ವಾಟ್ ಮೇ ಫೈಟು. ನಿಮಗೆ ಥ್ರೆಟ್ ಬಂದಿಲ್ವಾ ಸರ್? ಹಂಗಾದ್ರೆ ಥ್ರೆಟ್ ಬಂದಿಲ್ಲ? ಯಾರು ನನಗೆ ಥ್ರೆಟ್ ಮಾಡೋನು? ಯಾಕೆ ಬರುತ್ತೆ? ಅದು ಹೆಂಗೆ ಬರುತ್ತೆ? ಅದು ನಾನು ಏನು ದಡ್ಡನ? ನನಗೆ ಯಾಕೆ ಥ್ರೆಟ್ ಬರುತ್ತೆ? ಇದುವರೆಗೆ ಬಂದಿಲ್ಲ ಸರ್. ಒಂದು FIR ಆಗುತ್ತೆ, ಉಳಿದ 74 ಪ್ರಕರಣಕ್ಕೆ ಯಾವುದೇ ರೀತಿಯ ಪ್ರೊಸೀಜರ್ ಕಾನೂನಾತ್ಮಕವಾಗಿ ಆಗಿಲ್ಲ ಅಂದ್ರೆ ಅಧಿಕಾರಿಗಳು, ಸರ್ಕಾರ ಎಲ್ಲ ಶಾಮೀಲಾಗಿದ್ದಾರೆ ಅಂತ ಆಯ್ತು. ಇಲ್ಲ, ಶಾಮೀಲಾಗಿದ್ದಾರೆ ಅನ್ನೋ ಪದ ನಾನು ಉಪಯೋಗ ಮಾಡಲ್ಲ. ನೋಡಿ, ಅದು ಏನನ್ನೋ ಒತ್ತಡ ಇರುತ್ತೆ. ಆ SIT ಆಫೀಸರ್ಗಳು ನನಗೆ ಗೊತ್ತಿದೆ, ಎಲ್ಲರೂ ಒಳ್ಳೆ ಆಫೀಸರ್ಸೇ, ಎಕ್ಸ್ಪೀರಿಯನ್ಸ್ ಇದೆ, ಇಂಟಿಗ್ರಿಟಿ ಇದೆ. ಅವರು ಏನು ತಪ್ಪು ತಂಟ ಮಾಡೋರಲ್ಲ. ಬಟ್ ಸ್ಟೇಟ್ ಅನ್ನೋದು ದೊಡ್ಡದಲ್ಲ. ಅವ್ರ ಮಾಸ್ಟರ್ಸ್ ಇದಾರಲ್ಲ, ಸ್ಟೇಟ್. ಹೋಮ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಸೊ ದಿಸ್ ಈಸ್ ದ ಸ್ಟೇಟ್. ಅವ್ರ ಕೆಳಗಡೆ ಅವ್ರ ಕೆಲಸ ಮಾಡ್ತಾರೆ. ಇಲ್ಲಾಂದ್ರೆ ಏನೋ ಆಗುತ್ತೆ ಅದು. ಯಾರು ಅದಕ್ಕೆ ಈಗ ಕೋರ್ಟ್ಗೆ ಹೋಗಿದ್ದೀವಿ. ಸೊ ಇಷ್ಟೊಂದು ಡಾಕ್ಯುಮೆಂಟ್ ಎಷ್ಟು ಕಲೆಕ್ಟ್ ಮಾಡಿರಬೇಕು? ಹೌ ಮಚ್ ಟೈಮ್ ವಿ ವರ್ಕ್ಡ್. ವರ್ಕ್ಡ್ ಏನು ಅವ್ರೇನೋ 10 ರೂಪಾಯಿ ಫೀಸ್ ಕೊಟ್ರ? ಸೊ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕಾಗತ್ತೆ. PIL ಇದು ಅಂದರೆ ಇದಕ್ಕೆ ಇಷ್ಟೊಂದು ವರ್ಕ್ ಮಾಡಿದ್ದೀನಿ ನಾನು. 6 ತಿಂಗಳು ವರ್ಕ್ ಮಾಡಿ ಫೈಲ್ ಮಾಡಿದ್ದೀನಿ. ಇನ್ನೊಂದು ಚರ್ಚೆ ಆಗ್ತಿದೆ ಸರ್, ಆಗೋ ಅನಾಚಾರಕ್ಕೆಲ್ಲ ಶನೇಶ್ವರ ಹೊಣೆ ಅಂತಾರಲ್ಲ, ಹಂಗೆ ಅಲ್ಲಿ ಯಾವುದೋ ಕಾರಣಕ್ಕೆ ಸಾವಾಗಿದ್ರು ಕೂಡ ಕ್ಷೇತ್ರವನ್ನ ಅದನ್ನ ಹೊಣೆಗಾರಿಕೆ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ. ಅದು ಅವ್ರು ಹೇಳೋದು ಕರೆಕ್ಟ್ ಇರ್ಬೋದು, ರಾಂಗು ಇರ್ಬೋದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸತ್ಯ ಗೊತ್ತಾಗ್ಬೇಕು ಅಂದ್ರೆ ತನಿಖೆ ಆಗ್ಬೇಕಲ್ಲ. ಈಗ ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಷ್ಟೇ. ಇವನೇ ಕೊಂದ ಅಂತ ನಾನು ಹೇಳಿದ್ನ? ಸಾವು ಬಿದ್ದಿದೆ, ಗೊತ್ತಾಯ್ತು. ಅವನಿಗೇನು ಕಾಯಿಲೆ ಬಂದು ಸತ್ತಿಲ್ಲ. ಅದು ಒಂದು ಕೊಲೆ ಆಗಿರಬೇಕೋ, ಅದು ಸೂಸೈಡ್ ಆಗಿರಬೇಕೋ, ಆಕ್ಸಿಡೆಂಟ್ ಆಗಿರೋ, ಇದನ್ನ ಯಾರು ಡಾಕ್ಟ್ರ್ ಹೇಳ್ಬೇಕು? ಇದು ಯಾರು ತಹಸೀಲ್ದಾರ್ ಹೇಳ್ಬೇಕು? ಅದು ಇಲ್ಲದೆ ಯಾಕಪ್ಪ ಊತಾಗ್ತೀರಾ ನೀವು? ಅದನ್ನಿಗೆ ಯಾರು ಹೊಣೆಗಾರರು? ಅವು ಪಂಚಾಯತು ಏನು ಯಾಕೆ ಮಾಡಿದ್ರು ಅವರು? ಕಾನೂನು ಗೊತ್ತಿಲ್ವಾ? ಇದು ದಿಸ್ ಇಸ್ ದ ಪ್ರಾಬ್ಲಮ್. CBI 4 ವರ್ಷ ಆದಮೇಲೆ ಈಗ 6 ಜನ, ಈಗ 21 ಜನ ಫೇಸ್ ಮಾಡ್ತಾರೆ. ಅದರಲ್ಲಿ ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ACP ಅವರೆಲ್ಲನೂ ಆರೋಪಿ ಆಗಿದ್ದಾರೆ. ಇದರಲ್ಲಿನೂ ಆಗಬೇಕು. ಡಾಕ್ಟ್ರು ಆಗಬೇಕು, ಪಂಚಾಯತು ಆಗಬೇಕು, ಕೊಲೆ ಮಾಡಿರೋನು ಆಗಬೇಕು, ತನಿಖೆ ಆಗಬೇಕಲ್ಲ. ಬಟ್ ಮೈ ಕ್ವಶನ್ ಇನ್ ದ ಹೈಕೋರ್ಟ್ ಪಿಟಿಷನ್, 74 ಡೆತ್ ಆಗಿದೆ, 74 FIR ಮಾಡಿ, 74 FIRನ ತನಿಖೆ ಮಾಡಿ. ಪ್ರಾಣ ಇದು. ಕರೆಕ್ಟ್. ಟ್ಯಾಕ್ಸ್ ಪೇಯರ್ಸ್ ಮನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್, ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್, FSL ಡಿಪಾರ್ಟ್ಮೆಂಟ್ ಎಲ್ಲ ಇದೆ.